ನಮಸ್ಕಾರ ಸ್ನೇಹಿತರೆ, ಥಂಡ ಇದು ಜಗತ್ತಿನ ಅತಿ ಕೋಲ್ಡ್ ಸ್ಥಳ ಮತ್ತು ಮಾರ್ಕೆಟ್ ಕೂಡ ಹೌದು. ಸ್ನೇಹಿತರೆ, ಕರ್ನಾಟಕದಲ್ಲಿ 12 ರಿಂದ 14 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಇದ್ರೆ ನಾವೆಲ್ಲ ಚಳಿ ಎಂದು ತತ್ತರಿಸಿ ಹೋಗುತ್ತೇವೆ. ಆದ್ರೆ ನೀವು ಒಮ್ಮೆ ಆದ್ರೂ ಸೈಬೀರಿಯಾದ ಯಾಕೂಟ್ಸ್ ಮಾರ್ಕೆಟ್ಗೆ ಹೋದ್ರೆ ನಿಮ್ಮ ದೇಹ ನಿಂತಲ್ಲೇ ಮಂಜುಗಡ್ಡೆಯಾಗುತ್ತೆ. ಹೌದು, ಅಷ್ಟಕ್ಕೂ ಅಲ್ಲಿನ ತಾಪಮಾನ ಎಷ್ಟಿರುತ್ತೆ ಗೊತ್ತಾ? ಅದನ್ನ ನೋಡೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ ಅನ್ನ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೂ ಪಕ್ಕದಲ್ಲಿ ಬರುವ ಬೆಲ್ ಐಕಾನ್ ತಪ್ಪದೆ ಕ್ಲಿಕ್ ಮಾಡಿ. ಬನ್ನಿ ಸ್ನೇಹಿತರೆ, ಅಲ್ಲಿ ಒಮ್ಮೆ ನಾವೆಲ್ಲ ಹೋಗಿ ಬರೋಣ. ಸ್ನೇಹಿತರೆ, ಜಗತ್ತಿನ ಅತ್ಯಂತ ಕೋಲ್ಡ್ ಮಾರ್ಕೆಟ್ ಎಂದೇ ಹೆಸರಾಗಿರೋದು ಸೈಬೀರಿಯಾದ ಯಾಕೂಟ್ಸ್ ಮಾರ್ಕೆಟ್. ಮತ್ತು ಮಾರ್ಕೆಟ್ ಅಷ್ಟೇ ಅಲ್ಲ, ಅಲ್ಲಿನ ಸುತ್ತಮುತ್ತಲಿನ ಪ್ರದೇಶ ಪೂರ್ತಿ ಮಂಜುಗಡ್ಡೆಯಿಂದಲೇ ಇರುತ್ತೆ. ಅಲ್ಲಿನ ಮಾರ್ಕೆಟ್ ನಲ್ಲಿ ಮಾರುವ ಮೀನು, ಮಾಂಸ, ತರಕಾರಿ ಎಲ್ಲವೂ ಕೂಡ ಚಳಿಗೆ ಕಲ್ಲ ಇರುತ್ತೆ. ಅಲ್ಲಿನ ಜನರು ವಾಸಿಸಲು ಆಗದಂತಹ ಪರಿಸ್ಥಿತಿಯಲ್ಲಿಯೂ ಕೂಡ ಬೇರೆ ಎಲ್ಲೂ ಕೂಡ ಹೋಗದೆ ಅಲ್ಲೇ ಇರುತ್ತಾರೆ. ಹಂಗಂತಾನೆ ಅಲ್ಲಿನ ಎಲ್ಲ ಜನರು ದಪ್ಪನೆಯ ಶೂ, ಮೈ ತುಂಬಾ ಬಟ್ಟೆ ಮತ್ತು ಜರ್ಕಿನ್ ಇಲ್ಲದೆ ಓಡಾಡೋದೇ ಇಲ್ಲ. ಇಷ್ಟೆಲ್ಲ ಆದ್ರೂ ಅಲ್ಲಿನ ಜನ ಆರಾಮವಾಗಿ ಅಲ್ಲೇ ಜೀವನ ಸಾಗಿಸುತ್ತಿದ್ದಾರೆ. ಹಾಗಾದ್ರೆ ಅಲ್ಲಿನ ತಾಪಮಾನ ಎಷ್ಟಿರುತ್ತೆ ಅಂತ ಪ್ರಶ್ನೆ ಬರೋದಂತೂ ಖಂಡಿತ. ಆ ಸ್ಥಳದಲ್ಲಿ ನೀವು ಒಮ್ಮೆ ಬಿಸಿ ನೀರನ್ನ ಮೇಲಕ್ಕೆ ಎಸೆದ್ರೆ ಅದು ಮಂಜುಗಡ್ಡೆಯಾಗಿ ಕೆಳಗೆ ಬೀಳುತ್ತೆ. ಹಾಗಾದ್ರೆ ನೀವೇ ಯೋಚನೆ ಮಾಡಿ ಅಲ್ಲಿ ಎಷ್ಟೊಂದು ಚಳಿ ಇರಬಹುದು ಅಂತ. ಅಲ್ಲಿನ ತಾಪಮಾನ ಅಂದ್ರೆ -55 ಡಿಗ್ರಿ. ಹೌದು, ಸಾಮಾನ್ಯವಾಗಿ ವರ್ಷದ ಬಹುತೇಕ ದಿನಗಳು -55 ಡಿಗ್ರಿ ಆಗಿರುತ್ತೆ. ಹಾಗಾದ್ರೆ ಬೇಸಿಗೆಯಲ್ಲಿನ ತಾಪಮಾನ ಎಷ್ಟಿರುತ್ತೆ ಗೊತ್ತಾ? ಅಲ್ಲಿನ ಬೇಸಿಗೆಯಲ್ಲಿ -40 ಡಿಗ್ರಿ ಉಷ್ಣಾಂಶವನ್ನ ಹೊಂದಿರುತ್ತೆ. ಅಲ್ಲಿ ನಿಂತಿರುವ ಕಾರುಗಳು ಮಂಜುಗಡ್ಡೆಯಿಂದಲೇ ಕೂಡಿರುತ್ತೆ. ಹೀಗಾಗಿ ಅಲ್ಲಿನ ಪರಿಸ್ಥಿತಿ ಅನುಗುಣವಾಗಿ ಕೆಲ ದಿನಗಳ ಕಾಲ ಮಕ್ಕಳಿಗೆ ಶಾಲೆ ರಜೆಯನ್ನ ಘೋಷಿಸುತ್ತಾರೆ. ಸ್ನೇಹಿತರೆ, ಇವರು ಸೈಬೀರಿಯಾದಲ್ಲಿ ಯಾಕೂಟ್ಸ್ ಪ್ರದೇಶದಲ್ಲಿ ವಾಸಿಸುವ ಜನರ ಪರಿಸ್ಥಿತಿಯಾಗಿದೆ. ಸ್ನೇಹಿತರೆ, ಅವರ ಯೋಚನೆ ಬಿಡಿ. ನಮ್ಮ ದೇಶ ಕಾಯುವ ಸೈನಿಕರು ಸಹ ಮಂಜುಗಡ್ಡೆಯಲ್ಲಿ ನಮ್ಮ ದೇಶವನ್ನ ರಕ್ಷಿಸುತ್ತಿದ್ದಾರೆ. ಅವರಿಗೊಂದು ಸಲಾಂ ಹೇಳುತ್ತಾ, ಈ ವಿಡಿಯೋ ಹೇಗಿತ್ತು ಮತ್ತು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೆ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಮಾತ್ರ ಲೈಕ್ ಮಾಡಿ, ಮತ್ತು ಇಷ್ಟವಾಗಿದ್ರೆ ಮಾತ್ರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲೇ ಬರುವ ಬೆಲ್ ಐಕಾನ್ ತಪ್ಪದೆ ಕ್ಲಿಕ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು.